ಬೆಂಗಳೂರು ರಾಜ್ಯ ಕಾಂಗ್ರೆಸ್ ಸರ್ಕಾರ 3 ವರ್ಷಗಳನ್ನು ಪೂರೈಸಿದ್ದು, ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿದ್ದು, ಅವರ ಸಚಿವ ಸಂಪುಟದಲ್ಲಿ ಉತ್ತರ ಕರ್ನಾಟಕ ಭಾಗಕ್ಕೆ 2 ಡಿಸಿಎಂ ಸ್ಥಾನ ಹಾಗೂ 10 ಜನರಿಗೆ ಸಚಿವ ಸ್ಥಾನ ನೀಡುವಂತೆ ಉತ್ತರ ಕರ್ನಾಟಕ ಸಂಘ ಸಂಸ್ಥೆಗಳ ಮಹಾಸಂಸ್ಥೆ ಅಧ್ಯಕ್ಷ ಶಿವಕುಮಾರ್ ಆರ್ ಮೇಟಿ ಆಗ್ರಹಿಸಿದ್ದಾರೆ. ನಗರದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಲ್ಯಾಣ ಕರ್ನಾಟಕ ಹಾಗೂ ಕಿತ್ತೂರು ಕರ್ನಾಟಕ ಸೇರಿ 14 ಜಿಲ್ಲೆಗಳನ್ನು ಒಳಗೊಂಡ ಉತ್ತರ ಕರ್ನಾಟಕ ಭಾಗಕ್ಕೆ ಪ್ರಸ್ತುತ 5 ಮಾತ್ರ ಸಚಿವ ಸ್ಥಾನ ನೀಡಲಾಗಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವಲ್ಲಿ ಉತ್ತರ ಕರ್ನಾಟಕ ಭಾಗದ ಪಾತ್ರ ಮಹತ್ವದ್ದಾಗಿ, ಉತ್ತರ ಕರ್ನಾಟಕ ಭಾಗದಲ್ಲಿ ಯಾವ ಪಕ್ಷ ಹೆಚ್ಚಿನ ಸ್ಥಾನ ಪಡೆಯುತ್ತದೋ ಆ ಪಕ್ಷ ಅಧಿಕಾರಕ್ಕೆ ಬರುತ್ತದೆ ಎಂಬ ಮಾತಿದೆ. ಎಂ.ಬಿ. ಪಾಟೀಲು, ಸತೀಶ್ ಜಾರಕಿಹೊಳಿ, ಎಚ್.ಕೆ. ಪಾಟೀಲು, ಬಿ.ಆರ್. ಪಾಟೀಲ್, ಆಳಂದ, ಹೀಗೆ ಹಲವಾರು ಇದ್ದಾರೆ ಜನ. ಅವ್ರಿಗೆ ಯಾರು ಸೂಕ್ತ ಕರೆ ಹೈಕಮಾಂಡ್ ನಿರ್ಧಾರ ಮಾಡಲಿ, ಕಾಂಗ್ರೆಸ್ ಪಕ್ಷ ನಿರ್ಧಾರ ಮಾಡಲಿ. ಚಾಣಕ್ಯ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಎಲ್ಲ ಗೊತ್ತಿದೆ ಅವರಿಗೆ. ಅದನ್ನು ಅಳಿದು ತೂಗಿ ಸಮುದಾಯಕ್ಕೆ, ಮತ್ತು ಸಮುದಾಯ ಅಂದರೆ ಉತ್ತರ ಕರ್ನಾಟಕ 14 ಜಿಲ್ಲೆ ಸಮುದಾಯನ ಹೇಳ್ತಾ ಇರ್ತಕ್ಕಂಥ ಕಲ್ಯಾಣ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕ ಎರಡು ಕೂಡ. ಈ ಸಂದರ್ಭದಲ್ಲಿ ನಾನು ವಿನಂತಿ ಮಾಡೋದು ಒಂದೇ: ಬುದ್ಧ ಬಸವರ ಮನೆ ಬಿಟ್ಟೆಗಳಿಗೆ, ಯೇಸು ಕ್ರಿಸ್ತ ಶಿಲುಬೆಗಳಿಗೆ, ಮೊಹಮ್ಮದ್ ಪೈಗಂಬರ್ ದೇವಾಣಿ ಕೇಳಿದಗಳಿಗೆ, ಮಧುವಂಶ ಹರಳ ಮಕ್ಕಳು ಹಸೇರಿದಗಳಿಗೆ, ಕಿತ್ತೂರು ಚೆನ್ನಮ್ಮ ಕೊಂದಗಳಿಗೆ, ಬಸವಣ್ಣ ಕಾಯಕ ಕೆಲಸನಿಗೆ, ಈ ಗಳಿಗೆಗೆ ಸಾಕ್ಷಿಯಾಗಿ, ಶತಮಾನದ ಗಳಿಗೆಗೆ ಸಾಕ್ಷಿಯಾಗಿ ಪ್ರಾದೇಶಿಕ ಸಮತೋಲನವನ್ನು ಸರಿ ಮಾಡತಕ್ಕಂಥ ಗಳಿಗೆ ಆಗಲಿ. ಧನ್ಯವಾದ. ಉತ್ತರ ಕರ್ನಾಟಕದ 14 ಜಿಲ್ಲೆಗಳಲ್ಲಿ ಬರುವ 96 ಕ್ಷೇತ್ರಗಳಲ್ಲಿ 65ಕ್ಕೂ ಹೆಚ್ಚು ಕಾಂಗ್ರೆಸ್ ಶಾಸಕರಾಗಿದ್ದಾರೆ. ಪ್ರತಿ ಜಿಲ್ಲೆಗೂ ಆಯಾ ಜಿಲ್ಲೆಯ ಶಾಸಕರಿಗೆ ಸಚಿವ ಸ್ಥಾನ ಕೊಡಬೇಕು. ಬೆಳಗಾವಿ ಅತಿ ದೊಡ್ಡ ಜಿಲ್ಲೆಯಾಗಿರುವುದರಿಂದ ಕನಿಷ್ಠ 3 ಸಚಿವ ಸ್ಥಾನ ನೀಡಬೇಕು. ಪ್ರಸ್ತುತ ಕಾಂಗ್ರೆಸ್ ಪಕ್ಷ ಮತ್ತು ಸರ್ಕಾರದಲ್ಲಿ ಸಿಎಂ, ಡಿಸಿಎಂ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ದಕ್ಷಿಣ ಕರ್ನಾಟಕ ಭಾಗದವರೇ ಇದ್ದು, ಉತ್ತರ ಕರ್ನಾಟಕ ಭಾಗದ ಎಂ.ಬಿ. ಪಾಟೀಲ್, ಸತೀಶ್ ಜಾರಕಿಹೊಳಿ, ಎಚ್.ಕೆ. ಪಾಟೀಲ್, ಈಶ್ವರ್ ಖಂಡ್ರೆ ಸೇರಿದಂತೆ ಅನೇಕ ಹಿರಿಯರಿದ್ದಾರೆ. ಅವರಲ್ಲಿ 2 ಹಿರಿಯರಿಗೆ ಡಿಸಿಎಂ ಸ್ಥಾನ ನೀಡಬೇಕು ಎಂದು ಆಗ್ರಹಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಉತ್ತರ ನವನಿರ್ಮಾಣ ವೇದಿಕೆ ಗೌರವ ಅಧ್ಯಕ್ಷ ಬಸವರಾಜ್ ದಿಂಡೂರ, ಉತ್ತರ ಕರ್ನಾಟಕ ಸಂಘ ಸಂಸ್ಥೆಗಳ ಮಹಾಸಂಸ್ಥೆಯ ಹಿರಿಯ ಉಪಾಧ್ಯಕ್ಷರಾದ ಬಸವರಾಜ್ ಬೀಳೂರ, ಎಂವಿ ನೆಗಳೂರು, ಪ್ರಧಾನ ಕಾರ್ಯದರ್ಶಿ ಶಂಕರ ಪಾಗೋಜಿ, ಕಾರ್ಯದರ್ಶಿ ಬಸಯ್ಯ ನಂದಿಕೋಲ, ಖಜಾಂಜಿ ಜಯಪ್ರಕಾಶ್ ಜಾಲಿಗಿಡದ, ಸಹ ಸಂಘಟನಾ ಕಾರ್ಯದರ್ಶಿಯಾದ ಶಾಂತೇಶ್ ಮಠ, ಸಮಾಜ ಸೇವಕರಾದ ಮುನಿಕೃಷ್ಣ ಮತ್ತಿತರರು ಹಾಜರಿದ್ದರು. ಉತ್ತರ ಕರ್ನಾಟಕ ಸಂಘ ಸಂಸ್ಥೆಗಳ ಮಹಾಸಂಸ್ಥೆ ಆಯ್ಕೆಯಾಗಿರುವಂಥ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಶ್ರೀಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ನಮ್ಮ ಉತ್ತರ ಕರ್ನಾಟಕ ಸಂಘ ಸಂಸ್ಥೆಗಳ ಮಹಾಸಂಸ್ಥೆಯಿಂದ ಹೃದಯಪೂರ್ವಕ ಧನ್ಯವಾದಗಳು ಹಾಗೂ ಅಭಿನಂದನೆ ತಿಳಿಸ್ತೀವಿ. ಇವತ್ತು ಆದ್ಮೇಲೆ ಇವತ್ತು ನಾವು ಪತ್ರಿಕಾಗೋಷ್ಠಿ ಮಾಡ್ತಾ ಇರೋ ಉದ್ದೇಶ ಏನಪ್ಪ ಅಂತಂದ್ರೆ, ಉತ್ತರ ಕರ್ನಾಟಕಕ್ಕೆ ಹಲವಾರು ವರ್ಷಗಳಿಂದ ಹಲವಾರು ಇದರಿಂದ 3 ವರ್ಷಗಳಿಂದನೂ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹಾಗೂ ಪ್ರಮುಖ ಸಚಿವ ಸ್ಥಾನಗಳು ಬರೀ ದಕ್ಷಿಣ ಕರ್ನಾಟಕದ ದೊರಕಿದೆ. ಹಾಗಾಗಿ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಮೂಲಕ ಆಗ್ರಹಿಸುವುದೇನೆಂದರೆ, ಉತ್ತರ ಕರ್ನಾಟಕ ಭಾಗಕ್ಕೆ ಸುಮಾರು 2 ಉಪಮುಖ್ಯಮಂತ್ರಿಗಳ ಸ್ಥಾನವನ್ನು ಕೊಡಬೇಕಂತ ಕೇಳೋದು. ಆ ಮುಖ್ಯಮಂತ್ರಿಗಳ ಸ್ಥಾನದಲ್ಲಿ ಹಿರಿಯರಾದಂಥ ಎಂ.ಬಿ. ಪಾಟೀಲ್ ಆಗ್ಬೋದು, ಸತೀಶ್ ಜಾರಕಿಹೊಳಿ ಸಾಹೇಬ್ರಾಗ್ಬೋದು, ಎಚ್.ಕೆ. ಪಾಟೀಲ್ ಆಗ್ಬೋದು, ಆರ್.ವಿ. ದೇಶಪಾಂಡೆ ಆಗ್ಬೋದು, ಇವರಲ್ಲಿ ಯಾರಿಗಾದ್ರೂ ಇಬ್ಬರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡಿ ಅಂತ ನಾವಿವತ್ತು ಅವರಿಗೆ ಆಗ್ರಹಿಸ್ತೀವಿ. ಹಾಗೂ ಸಚಿವ ಸ್ಥಾನದಲ್ಲಿ ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ಅಲ್ಲದೆ ಸಮಗ್ರ ಉತ್ತರ ಕನ್ನಡದ ಜನತೆ ಹಾಗೂ ಅಭಿವೃದ್ಧಿಯ ಕಾಳಜಿಯುಳ್ಳಂಥ ನಾಯಕರುಗಳಾದಂಥ
ಪ್ರಸಾದ್ ಅಬ್ಬಯ್ಯ ಆಗ್ಬೋದು, ಅಶೋಕ್ ಪಟೇಲ್ ಸರ್ ಆಗ್ಬೋದು, NH ಕೋನರೆಡ್ಡಿ ಆಗ್ಬೋದು, ಅಪ್ಪಾಜಿ ನಾಡಗೌಡರು ಆಗ್ಬೋದು, ಬಸವರಾಜ ರಾಯರೆಡ್ಡಿ ಆಗ್ಬೋದು, BR ಪಾಟೀಲ್ ಆಗ್ಬೋದು, ಶ್ರೀನಿವಾಸ್ ಹಾಗೂ ರುದ್ರಪ್ಪ ಲಮಾಣಿ, ಅಂಪನಗೌಡ ಬಾದರ್ಲೆ ಆಗ್ಬೋದು. ಇವರಿಗೆ ಸುಮಾರು 10 ಜನರಿಗೆ ಸಚಿವ ಸ್ಥಾನ ಕೊಡಬೇಕು, ಸುಮಾರು 2 ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕಂತ ಹೇಳ್ಬಿಟ್ಟು ನಿಮ್ಮೆಲ್ಲ ಮಾಧ್ಯಮ ಮಿತ್ರರ ಮುಖಾಂತರ ಈ ಮೂಲಕ ಆಗ್ರಹಿಸ್ತೇನೆ. ಇದನ್ನ ಯಾಕೆ ಕೊಡ್ಬೇಕಪ್ಪ ಅಂತಂದ್ರೆ ಉತ್ತರ ಕರ್ನಾಟಕದಲ್ಲಿ ಹಲವಾರು ಸಮಸ್ಯೆಗಳಿದ್ದಾವೆ. ಬೇರೆ ಬೇರೆ ಸಮಸ್ಯೆಗಳನ್ನ ನಾವು ಪಡಿಬೇಕಂತಂದ್ರೆ ನಮ್ಮ ನಾಯಕರುಗಳು ಒಂದು ಉನ್ನತ ಸ್ಥಾನಮಾನದಲ್ಲಿದ್ದಾಗ ನಾವು ಅವರಿಂದ ಪಡ್ಕೊಳ್ಳೋಕೆ ಸಾಧ್ಯ ಅನ್ನೋದ್ರ ಮೂಲಕ ನಾವು ಇವತ್ತು ರಾಜ್ಯ ಸರ್ಕಾರ ಕೇಳ್ಕೊಳ್ತೀವಿ. ಮತ್ತೆ ಇವತ್ತೇನು ಮಾನ್ಯ ಮುಖ್ಯಮಂತ್ರಿ ಅಂತ ಇನ್ನೊಂದು ಏನು ಕೇಳೋದಂದ್ರೆ, ನಿಮಗೆ ಉತ್ಸಾಹ ತುಂಬಾ ಇದೆ. ಈ ಬಂದು 1 ತಿಂಗಳಲ್ಲೇ ನಿಮ್ಮ ಕಾರ್ಯವೈಖರಿ ನೋಡಿ ನಮ್ಮ ಉತ್ತರ ಕರ್ನಾಟಕ ಜನತೆ ಬಹಳ ಖುಷಿಯಾಗಿದೆ. ಅದೇ ರೀತಿ ಉತ್ತರ ಕರ್ನಾಟಕ ಭಾಗದ ಕಡೆ ಏನು ಜ್ವಲಂತ ಸಮಸ್ಯೆಗಳಿದಾವೆ ಅದನ್ನ ಆಲಿಸಿ ನಮ್ಮ ಮನವಿಗೆ ಸ್ಪಂದಿಸಿ ಅದನ್ನೆಲ್ಲ ನಾವು ಒಂದು ಅನುಷ್ಠಾನಕ್ಕೆ ತರುವಂತ ಕೆಲಸ ಮಾನ್ಯ ಮುಖ್ಯಮಂತ್ರಿಗಳು ಮಾಡಬೇಕು. ಹಾಗೂ ಉಪಮುಖ್ಯಮಂತ್ರಿ ಸ್ಥಾನ ಕೊಡಲೇಬೇಕಂತ ಹೇಳ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿ ಹತ್ರ ನಾನು ಈ ಮೂಲಕ ಆಗ್ರಹಿಸ್ತೇನೆ. ನಮಸ್ಕಾರ.